ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ಗುಬ್ಬಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ತಾಲೂಕಿನ ಛಲವಾದಿ ಸಮುದಾಯ ಕಾಂಗ್ರೆಸ್ಗೆ ಬೆಂಬಲ ನೀಡಲಿದೆ ಎಂದು ತಾಲೂಕು ಛಲವಾದಿ ಮಹಾಸಭಾ ಅಧ್ಯಕ್ಷ ಟಿ ಈರಣ್ಣ ಅವರು ತಿಳಿಸಿದ್ದಾರೆ. ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ತಾಲೂಕು ಛಲವಾದಿ ಸಮುದಾಯದಿಂದ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿ ಸಂವಿಧಾನ ವಿರೋಧಿ, ದಲಿತರ ವಿರೋಧಿಯಾಗಿದ್ದು ಕೋಮುವಾದಿ ಶಕ್ತಿಯಾಗಿದೆ. ಆದ್ದರಿಂದ ಛಲವಾದಿ ಸಮುದಾಯದ ಬಂಧುಗಳು ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡುವ ಮೂಲಕ ಶಾಸಕ ಎಸ್ಆರ್ ಶ್ರೀನಿವಾಸ್, ಡಾಕ್ಟರ್ ಜಿ ಪರಮೇಶ್ವರ, ಮಲ್ಲಿಕಾರ್ಜುನ ಖರ್ಗೆ ಅವರ ಕೈ ಬಲಪಡಿಸಬೇಕು. ತುಮಕೂರು ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ಎಸ್ಪಿ ಮುದ್ದಹನುಮೇಗೌಡರನ್ನ ಹೆಚ್ಚಿನ ಮತದ ಅಂತರದಲ್ಲಿ ಗೆಲ್ಲಿಸುತ್ತೇವೆ ಅಂತ ತಿಳಿಸಿದರು. ಅದೇ ರೀತಿ ಕಿಟ್ಟದಕುಪ್ಪೆ ನಾಗರಾಜು ಅವರು ಮಾತನಾಡಿ, ಛಲವಾದಿ ಸಮುದಾಯದ ಅಧ್ಯಕ್ಷರಾಗಿದ್ದ ಕೆ ಶಿವರಾಮ್ ಅವರನ್ನ ಬಿಜೆಪಿ ತಮ್ಮ ಪಕ್ಷಕ್ಕೆ ಬರಮಾಡಿಕೊಂಡು ಪಕ್ಷದಲ್ಲಿ ಅವರಿಗೆ ಟಿಕೆಟ್ ನೀಡಿರಲಿಲ್ಲ. ಅವರನ್ನ ಸುಮ್ಮನೆ ಪಕ್ಕಕ್ಕೆ ಬಳಸಿಕೊಳ್ಳುವ ಕೆಲಸ ಮಾಡಲಾಗಿತ್ತು. ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಸಮುದಾಯದ ಜನರು ಕಾಂಗ್ರೆಸ್ಗೆ ಮತ ನೀಡಬೇಕು. ಕಾಂಗ್ರೆಸ್ಗೆ ಆಗಮಿಸಿರುವ ಕೆ ಶಿವರಾಮ್ ಅವರ ಪತ್ನಿ ವಾಣಿ ಶಿವರಾಮ್ ಅವರಿಗೆ ಶಕ್ತಿಯನ್ನ ನೀಡಬೇಕು ಹಾಗೂ ವಾಣಿ ಶಿವರಾಮ್ ಅವರಿಗೆ ಕಾಂಗ್ರೆಸ್ ಪಕ್ಷ ಉತ್ತಮ ಸ್ಥಾನಮಾನ ನೀಡಲಿದೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಈ ಒಂದು ಚುನಾವಣೆಯಲ್ಲಿ ಎಸ್ಪಿ ಮುದ್ದಹನುಮೇಗೌಡರನ್ನ ನಮ್ಮ ಜನಾಂಗದ ಬಂಧುಗಳು ಅತಿ ಹೆಚ್ಚಿನ ಮತ ನೀಡುವ ಮೂಲಕ ಅವರನ್ನ ಜಯಶೀಲರಾಗಿ ಮಾಡಬೇಕು. ಅದೇ ರೀತಿ ಸರಳ ರಾಜಕಾರಣಿ ನಮ್ಮ ವಾಸಣ್ಣನವರ ಜೊತೆ ನಾವೆಲ್ಲ ಕೈ ಜೋಡಿಸುತ್ತೇವೆ ಅಂತ ತಿಳಿಸಿದರು. ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ವತ್ಸಲ ಕುಮಾರ್ ಮಾತನಾಡಿ, ಮುದ್ದಹನುಮೇಗೌಡರು ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿದ್ದಾರೆ. ಸ್ಥಳೀಯವಾಗಿ ಬೇಗ ಜನರ ಕೈಗೆ ಸಿಗ್ತಾರೆ. ಛಲವಾದಿ ಸಮುದಾಯ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ಸಮುದಾಯದ ಬಂಧುಗಳು, ಮಹಿಳೆಯರು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಮತ ಹಾಕುವ ಮೂಲಕ ಮುದ್ದಹನುಮೇಗೌಡ ಹಾಗೂ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರ ಕೈ ಬಲಪಡಿಸಬೇಕು. ಸಮುದಾಯದ ಅಭಿವೃದ್ಧಿಗೆ ಎಲ್ಲರೂ ಕಾರಣರಾಗಬೇಕು ಅಂತ ಮನವಿಯನ್ನ ಮಾಡಿದ್ರು. ಪತ್ರಿಕಾಗೋಷ್ಠಿಯಲ್ಲಿ ಛಲವಾದಿ ಸಮುದಾಯದ ಮುಖಂಡರಾದ ಕುಂದರನಹಳ್ಳಿ ರವೀಶ್, ಕಿಟ್ಟದಕುಪ್ಪೆ ನಾಗರಾಜು, ಜಗನ್ನಾಥ್, ಮಧು, ನಾಗರಾಜು, ಗಿರೀಶ್, ಸಚಿನ್, ಮಂಜುನಾಥ್, ಕುಮಾರ್, ಕರಿತಿಮ್ಮಯ್ಯ, ಮೂರ್ತಣ್ಣ, ದಿಲೀಪ್ ಇನ್ನಿತರರು ಹಾಜರಿದ್ದರು. ವರದಿ ಗುಬ್ಬಿ ಭರತ್, ನ್ಯೂಸ್ 26 ಕನ್ನಡ, ತುಮಕೂರು. ನಮಸ್ಕಾರ. ಇವತ್ತು ನಾವು ಬಿಜೆಪಿ ಸರ್ಕಾರ ಏನ್ ಮಾಡ್ತಾ ಇದೆ ನೋಡ್ತಾ ಇದ್ದೀವಿ. ನಾವು ಓಪನ್ ಸ್ಟೇಟ್ಮೆಂಟ್ ಕೊಡ್ತಾರೆ. ನಾವು ಏನಾದರೂ 40 ಸೀಟಿನ ಮೇಲೆ ಗೆದ್ದರೆ ಸಂವಿಧಾನ ಚೇಂಜ್ ಮಾಡ್ತೀವಿ, 4 ಸೀಟ್ ಮೇಲೆ ಬಂದರೆ ನಾವು ಸಂವಿಧಾನ ಚೇಂಜ್ ಮಾಡ್ತೀವಿ ಅಂತ ಹೇಳ್ತಾರೆ. ದಯವಿಟ್ಟು ನಿಮ್ಮನ್ನು ಕೇಳ್ಕೊಂಡಿಷ್ಟೇ, ನಾವು ಕಾಂಗ್ರೆಸ್ ಪಕ್ಷಕ್ಕೆ ಓಟನ್ನು ಹಾಕಬೇಕು ಅಂತೇಳಿ ಕೈ ಮುಗಿದು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊಂಡು ಹೇಳ್ತೀವಿ. ತಪ್ಪಿದಾರಿ ಏನಾದರೂ ಬಿಜೆಪಿ ಸರ್ಕಾರ ಏನಾದರೂ ಬಂದರೆ ಹಿಂದೆ ಯಾವ ಥರ ಸ್ಥಿತಿ ಇತ್ತು ನಮ್ಮದು, ಮುಂದೆ ಮಟ್ಟೆ ಕಟ್ಕೊಳ್ಳೋದು, ಹಿಂದೆ ಬಟ್ಟೆ ಕಟ್ಕೊಳ್ಳೋದು, ಆ ಸ್ಥಿತಿ ತಗೊಂಡ್ಬರ್ತಾರೆ. ಇವತ್ತು ದಲಿತರ ಮೇಲೆ ನಡೀತಾರೆ, ನೋಡ್ತಾ ಇದ್ದೀವಿ ನಾವು. ಇವತ್ತು ಬಿಜೆಪಿ ಏನು ಮಾಡ್ತಾವ್ರೆ, ಅವ್ರು ಏನೇನು ಪನಿಷ್ಮೆಂಟ್ ಕೊಡ್ತಾವ್ರೆ, ಓಪನ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಯಾರು ಕೇಳೋಂಥ ತಾಕತ್ತಿಲ್ಲ. ಇವತ್ತು ಈ ರಾಜ್ಯದ ಒಬ್ಬ ಗೃಹಮಂತ್ರಿನ ಎಷ್ಟು ಮಟ್ಟಿಗೆ ಬೈದಾರಂದರೆ ಅವ್ರ ಕ್ಯಾಬಿನೆಲ್ಲ ಮಾತಾಡೋಣ ಅಂತಲ್ಲ. ಈ ಪೊಲೀಸರು ಏನು ಮಾಡೋಕ್ಕಾಗಲ್ಲ. ನಿಜಕ್ಕೂ ನಾಚಿಕೆ ಆಗುತ್ತೆ ನಮಗೆಲ್ಲ. ಒಬ್ಬ ದಲಿತರು ಅಂತ ಎಷ್ಟು ಅವ್ರ ಫ್ಯಾಮಿಲಿಗೆಲ್ಲ ಎಲ್ಲ ಇಟ್ಟು ಮಾತಾಡ್ತಾನೆ. ಪೊಲೀಸರು ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ, ಯಾಕೆ ಆಗ್ತಾ ಇಲ್ಲ? ಇದೇನಾದರೂ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡಿ ಅವ್ರನ್ನ ಕೇಸ್ ಏನಾದರೂ ಹಾಕ್ಲಾರಿದೆ, ಇದು ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ನಾವಂತೂ ಹೋರಾಟ ಮಾಡ್ತೀವಿ. ನ್ಯಾಯ ಸಿಗೋರು ಬಿಡಲ್ಲ. ಅಂತ ಸ್ಟೂಡೆಂಟ್ ಮಕ್ಕಳನ್ನ ಗಡಿಪಾರು ಮಾಡಿ. ನಮ್ಮ ಛಲವಾದಿ ಮಹಾಸಭಾದ ಎಲ್ಲ ತಾಲೂಕು ಪದಾಧಿಕಾರಿಗಳೇ ಹಾಗೂ ಹೋಬಳಿ ಮಟ್ಟದ ಎಲ್ಲ ಪದಾಧಿಕಾರಿಗಳೇ ಹಾಗೂ ಗ್ರಾಮ ಶಾಖೆಯ ಎಲ್ಲ ಪದಾಧಿಕಾರಿಗಳೇ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀ ವತ್ಸಲ ಕುಮಾರ್ ಅವರೇ ಹಾಗೂ ಎಲ್ಲ ಜನಾಂಗದ ಮುಖಂಡರೇ, ಈ ದಿನ ನಾವೊಂದು ಛಲವಾದಿ ಮಹಾಸಭಾ ವತಿಯಿಂದ ಈ ಒಂದು ಪತ್ರಿಕಾಗೋಷ್ಠಿ ಏರ್ಪಡಿಸುವ ಉದ್ದೇಶ ಏನಂದ್ರೆ, ಏನು 26/4/2024 ನಡೆತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಗುಬ್ಬಿ ತಾಲೂಕಿನ ಪರವಾಗಿ, ಗುಬ್ಬಿ ತಾಲೂಕಿನ ನಮ್ಮ ಛಲವಾದಿ ಜನಾಂಗದ ಮತದಾರ ಬಂಧುಗಳು ಸುಮಾರು 15,000 ಸಂಖ್ಯೆಯಲ್ಲಿ ಇದ್ದೀವಿ. ತಾಲೂಕಿನ ಛಲವಾದಿ ಜನಾಂಗದ ಬಂಧುಗಳಲ್ಲಿ ಮನವಿ ಏನಂದ್ರೆ, ಇವತ್ತು ಗುಬ್ಬಿ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್ಆರ್ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಗುಬ್ಬಿ ತಾಲೂಕಿನಲ್ಲಿ ಈ ಒಂದು ಚುನಾವಣೆ, ಕಾಂಗ್ರೆಸ್ ಪಕ್ಷದ ಚುನಾವಣೆ ನಡೀತಾ ಇದೆ.
ಅವರು ಹಿಂದೆ ನಾವು ಅವ್ರನ್ನ ಜನಾಂಗದ ಅತಿ ಹೆಚ್ಚಿನ ಮತ ನೀಡುವ ಮೂಲಕ ಅವ್ರನ್ನ ಯಶಸ್ವಿಯಾಗಿ ಮಾಡಿದ್ದೇವೆ. ಇವತ್ತು ಅವರ ಒಂದು ನೇತೃತ್ವದಲ್ಲಿ ಲೋಕಸಭಾ ಚುನಾವಣೆ ನಡೀತಾ ಇದೆ. ಹಾಗೆ ಈ ಒಂದು ಚುನಾವಣೆಯಲ್ಲಿ SP ಮುದ್ದನಮೇಗೌಡರನ್ನ ನಮ್ಮ ಜನಾಂಗದ ಬಂಧುಗಳು ಅತಿ ಹೆಚ್ಚಿನ ಮತ ನೀಡುವ ಮೂಲಕ ಅವ್ರನ್ನ ಜಯಶೀಲರಾಗಿ ಮಾಡಬೇಕು. ಹಾಗೆ ನಮ್ಮ ರಾಜ್ಯದ ಜನಾಂಗದ ಮುಖಂಡರು, ಗೃಹ ಸಚಿವರು, ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ನಮ್ಮ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ರೀತಿಯ ಮತ ನೀಡುವ ಮೂಲಕ ಅವ್ರನ್ನ ಒಂದು ಕೈ ಬಲಪಡಿಸಬೇಕು. ಹಾಗೆ ನಮ್ಮ ಛಲವಾದಿ ಮಹಾಸಭಾ ಹಾಗೂ ನಮ್ಮ ರಾಷ್ಟ್ರೀಯ ನಾಯಕರಾದ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರವ್ರನ್ನ ನಮ್ಮ ಒಂದು ಛಲವಾದಿ ಮಹಾಸಭಾ ವತಿಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಮತ ನೀಡುವ ಮೂಲಕ ಅವರ ಒಂದು ಶಕ್ತಿಯನ್ನ ಹೆಚ್ಚಿಸಬೇಕು. ಅವ್ರಿಗೆ ನಾವು ಕೈ ಜೋಡಿಸಿ ಅವ್ರನ್ನ ಈ ಒಂದು ದೇಶದ ಪ್ರಧಾನಮಂತ್ರಿ ಮಾಡಲಿಕ್ಕೆ ನಾವೆಲ್ಲ ಸಹಕರಿಸಬೇಕು ಅಂತ ಹೇಳ್ತಾ, ಹಾಗೆ ಉಬಿ ತಾಲೂಕಿನ ಎಲ್ಲ ಮತಗಳಲ್ಲಿ ಮನವಿ ಏನಂದ್ರೆ, ಈ ಒಂದು ಚುನಾವಣೆಯಲ್ಲಿ ಛಲವಾದಿ ಜನಾಂಗದ ಬಂಧುಗಳು ಅತಿ ಹೆಚ್ಚಿನ ಮತವನ್ನ ಕಾಂಗ್ರೆಸ್ ಪಕ್ಷಕ್ಕೆ ನೀಡುವ ಮೂಲಕ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಹಾಗೂ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರವ್ರನ್ನ ಅವ್ರನ್ನ ನಾವೊಂದು ಒಂದು ಮುಂಚೂಣಿಗೆ ಮೇಲ್ಮಟ್ಟಕ್ಕೆ ತಗೊಳ್ಳಿಕ್ಕೆ ನಾವೆಲ್ಲ ಶ್ರಮಿಸಬೇಕು ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ. ಛಲವಾದಿ ಬಂಧುಗಳು ಸುಮಾರು 15,000 ಇದ್ದೇವೆ. ಏನು ಈಗ 2024 ನಡೀತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ದಲಿತ ವಿರೋಧಿ, ಸಂವಿಧಾನ ವಿರೋಧಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧಿ, ಕೋಮುವಾದಿ ಪಕ್ಷವನ್ನು ತ್ಯಜಿಸಿ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಗುಬ್ಬಿ ತಾಲೂಕಿನ ಛಲವಾದಿ ಬಂಧುಗಳು ಮತ ನೀಡುವುದರ ಮೂಲಕ ಗುಬ್ಬಿ ತಾಲೂಕಿನಲ್ಲಿ ಅತಿ ಹೆಚ್ಚು ಮತಗಳನ್ನ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಆಗ್ತೀವಿ ಅಂತ ಮಾತನ್ನ ಹೇಳಿಕ್ಕೆ ಇಚ್ಛೆ ಪಡ್ತೀವಿ. ಹಾಗೆ ಗುಬ್ಬಿ ತಾಲೂಕಿನಲ್ಲಿ ಏನು ಇವತ್ತು ಚುನಾವಣೆ ನಡೀತಾ ಇದೆ, ನಮ್ಮ ಜನಪ್ರಿಯ ಶಾಸಕರ SR ಶ್ರೀನಿವಾಸ ನೇತೃತ್ವದಲ್ಲಿ ಅವ್ರನ್ನ ನಾವು ಅವ್ರ ಕೈ ಬಲಪಡಿಸ್ತೀವಿ. ಹಾಗೆ ನಮ್ಮ ರಾಜ್ಯದ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಹಾಗೂ ನಮ್ಮ ರಾಷ್ಟ್ರ ಮಟ್ಟದ ಮಲ್ಲಿಕಾರ್ಜುನ ಸಾಹೇಬ್ರವರ ಕೈಯನ್ನ ಬಲಪಡಿಸೋಕ್ಕೋಸ್ಕರ ನಮ್ಮ ಛಲವಾದಿ ಜನಾಂಗದ ಎಲ್ಲ ಬಂಧುಗಳು ಸಹ 99% ಗುಬ್ಬಿ ತಾಲೂಕಿನ ಛಲವಾದಿ ಜನಾಂಗದ 99% ಜನಸಂಖ್ಯೆ ನಾವು ಅವರಿಗೆ ಮತ ನೀಡೋದ್ರ ಮೂಲಕ ಜಯಶೀಲರಾಗಿ ನಾವು ಮುದ್ದನಮೇಗೌಡರಿಗೆ ಗೆಲ್ಲಿಸ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.